ಅಮೆರಿಕಾದಲ್ಲಿ ಕಾಣೆಯಾಗಿದ್ದ ಸಾಕೇತ್ ಇದೀಗ ಶವವಾಗಿ ಪತ್ತೆಯಾಗಿದ್ದಾನೆ. ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಉನ್ನತ ಶಿಕ್ಷಣವನ್ನ ಮಾಡ್ತಾ ಇದ್ದಂತ ಸಾಕೇತ್ ಇದೀಗ ಶವವಾಗಿ ಪತ್ತೆಯಾಗಿರುವಂತದ್ದು ಬೇಸರದ ಸಂಗತಿ. 22 ವರ್ಷದ ಕರ್ನಾಟಕ ಮೂಲದ ಸಾಕೇತ್ ಶ್ರೀನಿವಾಸಯ್ಯ ಕಳೆದ 6 ದಿನಗಳಿಂದ ನಾಪತ್ತೆಯಾಗಿದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ಫೆಬ್ರವರಿ 9ರಂದು ಕಾಣೆಯಾಗಿದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ಮಗನ ಹುಡುಕಾಟಕ್ಕಾಗಿ ಇದೀಗ ಭಾರತೀಯ ರಾಯಭಾರ ಕಚೇರಿ ಮೊರೆ ಹೋಗಿದೆ. ಭಾರತೀಯ ರಾಯಭಾರ ಕಚೇರಿ ಮೊರೆ ಹೋಗಿದ್ದಂತಹ ಈತನ ಪೋಷಕರು ಕರ್ನಾಟಕ ಸರ್ಕಾರದಿಂದಲೂ ಕೂಡ ರಾಯಭಾರ ಕಚೇರಿಗೆ ಪತ್ರವನ್ನು ಬರೆಯಲಾಗಿತ್ತು. ಪೋಷಕರ ದೂರಿನ ಮೇರೆಗೆ ಕಾರ್ಯಾಚರಣೆಗೆ ಪೊಲೀಸರು ಕೂಡ ಇಳಿದಿದ್ರು. 6 ದಿನಗಳ ಬಳಿಕ ಈಗ ಶವವಾಗಿ ಪತ್ತೆಯಾಗಿದ್ದಾನೆ ಸಾಕೇತ್. ಭಾರತಕ್ಕೆ ಸಾಕೇತ್ ಪಾರ್ಥಿವ ಶರೀರವನ್ನ ತರಲು ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಕಾನ್ಸುಲೇಟ್ ಅಧಿಕಾರಿಗಳು ಕುಟುಂಬದೊಂದಿಗೆ ಸಂಪರ್ಕವನ್ನ ಹೊಂದಿದ್ರು. ಪಾರ್ಥಿವ ಶರೀರವನ್ನ ಸ್ವದೇಶಕ್ಕೆ ಕಳುಹಿಸಲು ಅಗತ್ಯ ವ್ಯವಸ್ಥೆ ಏನ್ ಬೇಕಾಗುತ್ತೆ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಈತನ ಪೋಷಕರು ಹುಡುಕಾಟದಲ್ಲೇ ಇರ್ತಾರೆ. ದಿಢೀರಾಗಿ ಈತ ಮಾಯ ಆಗಿದ್ದಾನೆ, ಎಲ್ಲಿದ್ದಾನೆ, ಏನಾಗಿದೆ ಅಂತ ಹೇಳಿ ಗೊತ್ತೇ ಆಗಿಲ್ಲ, ಕಾಣೆಯಾಗಿದ್ದಾನೆ ಅಂತ ಹೇಳಿ ಫೆಬ್ರವರಿ 9ನೇ ತಾರೀಕು ಸಾಕೇತ್ ಕಾಣೆ ಆಗಿರ್ತಾನೆ. ಅದಾದ ನಂತರ ಪೊಲೀಸರ ಮೊರೆ ಹೋಗಿರ್ತಾರೆ. ಪೋಷಕರು ಕೂಡ ಏನಾಗಿದೆ, ಹೇಗಾಯ್ತು ಅಂತ ಹೇಳಿ ಇದೀಗ ದುರಾದೃಷ್ಟವಶಾತ್ ಗೊತ್ತಾಗ್ತಾ ಇರುವಂತದ್ದು ಈತ ಶವವಾಗಿ ಪತ್ತೆಯಾಗಿದ್ದಾನೆ ಅಂತ ಹೇಳಿ. ಅದರಲ್ಲೂ ಕೂಡ ಕೇವಲ 22 ವರ್ಷದ ಕರ್ನಾಟಕ ಮೂಲದ ಸಾಕೇತ್. ಹಾಗಾಗಿ ಇದೀಗ ಈತನ ಪಾರ್ಥಿವ ಶರೀರವನ್ನ ತಮ್ಮ ಸ್ವದೇಶಕ್ಕೆ ತರಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಪೋಷಕರು ದೂರನ್ನ ಕೊಟ್ಟಿದ್ರು, ನಮ್ಮ ಮಗ ಕಾಣೆ ಆಗಿದ್ದಾನೆ, ಅತ್ತೆ ಪತ್ತೆ ಇಲ್ಲ ಅಂತ ಹೇಳಿ. ಅದಾದ ನಂತರ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಿರೋನಿ. ಮಂಜುನಾಥ್, ನೋಡ್ತಾ ಇದೀವಿ ಇಲ್ಲಿ ಮೊದಲನೇದಾಗಿ ಬೇರೆ ದೇಶದಲ್ಲಿರುವಂತಹ ಮಗ ದಿಢೀರಾಗಿ ಕಾಣೆ ಆಗ್ತಾನೆ. ಅದಾದ ನಂತರ ಈಗ ಶವವಾಗಿ ಪತ್ತೆ ಆಗಿದ್ದಾನೆ. ಹಾಗಾಗಿ ಇದಕ್ಕೆ ಕಾರಣ ಏನಿರ್ಬೋದು, ಏನಾಗಿರ್ಬೋದು ಆಕ್ಚುಲಿ ಅಲ್ಲಿ? ಎಸ್ ರೋಶಿನಿ, ಕರ್ನಾಟಕ ಮೂಲದ ತುಮಕೂರಿನ ಯುವಕ ಏನು ಕ್ಯಾಲಿಫೋರ್ನಿಯಾ ಅಂದ್ರೆ ಬಕ್ಲಿಯ ಕ್ಯಾಲಿಫೋರ್ನಿಯಾದಲ್ಲಿ ಅಂತಂದ್ರೆ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಂತಂದ್ರೆ ತೆರಳಿರ್ತಾರೆ. ಕಳೆದ ಫೆಬ್ರವರಿ 9ರಂದು ಕಾಣೆಯಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕುಟುಂಬಸ್ಥರಿಗೆ ತಿಳಿಯುತ್ತೆ. ಅಮೆರಿಕದಲ್ಲಿ ಕಾಣೆಯಾಗಿದ್ದ ಮಗನನ್ನ ಹುಡುಕೋದಕ್ಕೆ ಅಂತಂದ್ರೆ ಕುಟುಂಬಸ್ಥರು ಪೊಲೀಸರ ಮೊರೆ ಹೋಗ್ತಾರೆ. ಪೊಲೀಸರು ಅಂತಂದ್ರೆ ಕರ್ನಾಟಕದ ರಾಯಭಾರಿಗಳಿಗೂ ಕೂಡ ಅಂತಂದ್ರೆ ಅಧಿಕಾರಿಗಳು ಮತ್ತೆ ಇಲ್ಲಿ ಕುಟುಂಬಸ್ಥರು ಕೂಡ ಅಂತಂದ್ರೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ನಮ್ಮ ಮಗ ಈ ತರ ಅಮೆರಿಕದಲ್ಲಿದ್ದಾನೆ, ಆತ ಕಾಣೆಯಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ತಿಳಿಸಿದಾಗ ಇಲ್ಲಿನ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಕೂಡ ಅಂತಂದ್ರೆ ಅಲ್ಲಿನ ರಾಯಭಾರಿ ಕಚೇರಿಗೆ ಅಂದ್ರೆ ಭಾರತ ರಾಯಭಾರಿ ಕಚೇರಿಗೆ ಅಂತಂದ್ರೆ ಒಂದು ಮೆಸೇಜ್ ಅನ್ನ ಕೊಡ್ತಾರೆ. ಈ ತರ ಒಬ್ಬ ಹುಡುಗ ಕಾಣೆಯಾಗಿದ್ದಾನೆ, ಶ್ರೀನಿವಾಸನ್ ಅಂತ ಹುಡುಗ, ಇದನ್ನು ಹುಡುಕಿ ಕೊಡ್ಬೇಕು ಅಂತ ಹೇಳಿ. ಆಗ ಅಲ್ಲಿನ ಪೊಲೀಸರು ಮತ್ತೆ ಕರ್ನಾಟಕದ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಅಂತಂದ್ರೆ ಆತನ ಬಗ್ಗೆ ಪರಿಶೀಲನೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಏನಂತಂದ್ರೆ ಆತನ ಶವ ಪತ್ತೆ ಆಗಿದ್ದು ಆತ ಸಾವಿಗೆ ಈಡಾಗಿದ್ದಾನೆ ಅನ್ನುವಂತಹ ವಿಚಾರ ಬಯಲಿಗೆ ಬಂದಿರುವಂತದ್ದು. ಯಾವ ಕಾರಣಕ್ಕೆ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ವಿಚಾರ ಇದುವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅಲ್ಲಿನ ಅಧಿಕಾರಿಗಳು ಅಂತಂದ್ರೆ ಮಾಹಿತಿ ಕೊಟ್ಟ ಬಳಿಕವಷ್ಟೇ ಆತ ಹೇಗೆ ಸಾವಿಗೆ ಈಡಾದ ಮತ್ತೆ ಯಾವಾಗ ಆ ಘಟನೆ ನಡೀತು ಅನ್ನುವಂತಹ ಎಲ್ಲಾ ವಿಚಾರಗಳು ಕೂಡ ಅಂತಂದ್ರೆ ಬಯಲಿಗೆ ಬರಬೇಕಿದೆ. ಆದ್ರೆ ಇದೀಗ ಅಂತಂದ್ರೆ ಅಲ್ಲಿನ ರಾಯಭಾರಿ ಕಚೇರಿಯ ಭಾರತ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಅಂತಂದ್ರೆ ಈ ಯುವಕನ ಶ್ರೀನಿವಾಸ್ ಬತ್ತಯ್ಯ ಏನಿದ್ದಾನೆ ಈತನ ಮೃತದೇಹವನ್ನ ದೇಶಕ್ಕೆ ಕಳಿಸ್ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಯಾವಾಗ ಕಳಿಸ್ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನು ಮಾಹಿತಿ ಕೂಡ ಇಲ್ಲ. ಆದ್ರೆ ಶೀಘ್ರದಲ್ಲೇ ಈ ಒಂದು ಕೊಲೆ ಹೇಗಾಯ್ತು, ಈ ಯುವಕನ ಸಾವಿನ ಸುತ್ತ ಏನೆಲ್ಲ ಆಗಿದೆ ಅನ್ನುವಂಥದ್ರ ವಿಚಾರವಾಗಿ ಅಂತಂದ್ರೆ ತನಿಖೆಯ ಬಳಿಕವಷ್ಟೇ ಬಯಲಿಗೆ ಬರಬೇಕಿದೆ. ಎಸ್ ಸರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.